ಬೆಳಗಾವಿಯ ಸುವರ್ಣ ಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಆ ಅಧಿವೇಶನದಲ್ಲಿ ಜನಹಿತಕ್ಕಾಗಿ ಚರ್ಚೆಯಾಗಬೇಕು, ಜನಾಭಿವೃದ್ಧಿ ವಿಚಾರದಲ್ಲಿ ಚರ್ಚೆಯಾಗಬೇಕು, ರಾಜ್ಯದ ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆಯಾಗಬೇಕು. ಇನ್ನು ರಾಜ್ಯದ ಅತ್ಯಂತ ತುತ್ತ ತುದಿಯಲ್ಲಿರುವಂತಹ ಕರಾವಳಿಯ ಹೆಣವುತ ಪ್ರಕರಣವೂ ಕೂಡ ಚರ್ಚೆಯಾಗಬೇಕು. ಜನಾಭಿಪ್ರಾಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗುತ್ತಿದೆ. ಸೆಷನ್ನಲ್ಲಿ ನಡೆಯುತ್ತಾ ಹೆಣಹೂತ ಪ್ರಕರಣದ ಮೆಗಾ ಚರ್ಚೆ. ಸುವರ್ಣ ಸೌಧದಲ್ಲಿ ಎಸ್ಐಟಿ ತನಿಖೆಯ ಬಗ್ಗೆ ಚರ್ಚೆ ನಡೆಯುತ್ತಾ ಅಥವಾ ದೋಷಾರೋಪಗಳ ಕೂಗಾಟಗಳು ಜೇಂಖಾರಗಳು ಮೊಳಗುತ್ತಾ ದಕ್ಷಿಣ ಕನ್ನಡ ಜಿಲ್ಲೆಯ 9 ಶಾಸಕರಲ್ಲಿ ಯಾರು ಮಾತನಾಡಬಹುದು? ರಾಜ್ಯದ ಅತಿ ದೊಡ್ಡ ಮ್ಯಾಸಿವ್ ಪ್ರಕರಣ ಚರ್ಚೆ ಆಗೋದೇ ಇಲ್ವಾ? ಆರೋಪಕ್ಕೆ ಚರ್ಚೆಯ ಮುಖಾಂತರ ಪರಿಹಾರ ಕೊಡಿ ಅಂತ ಹೇಳಿ ಜನ ಮಾತನಾಡ್ತಾ ಇದ್ದಾರೆ, ಜನ ಕೇಳ್ತಾ ಇದ್ದಾರೆ. ಜನಾಗ್ರಹ ಶುರುವಾಗಿದೆ. ಅಧಿವೇಶನದಲ್ಲಿ ಹೆಣವುತ ಪ್ರಕರಣ ಚರ್ಚೆಯಾಗಬೇಕು. ಚರ್ಚೆಯ ಮುಖೇನ ಅದಕ್ಕೊಂದು ಪರಿಹಾರ ಸಿಗಬೇಕು. ಷಡ್ಯಂತ್ರ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದು ಗೊತ್ತಾಗಬೇಕಲ್ಲ. ಮಧ್ಯಂತರ ವರದಿಯನ್ನಾದರೂ ಚರ್ಚೆಗೆ ತೆಗೆದುಕೊಳ್ಳಿ ಮಿಸ್ಟರ್ ಗೃಹ ಸಚಿವರೇ. ಸೆಷನ್ನಲ್ಲಿ ನಡೆಯುತ್ತಾ ಹೆಣಹೂತ ಪ್ರಕರಣದ ಚರ್ಚೆ. ಮುಡಾ ಹಗರಣದ ಬಗ್ಗೆ ಚರ್ಚೆ ಮಾಡುವವರು, ವಿನಯ್ ಕುಲಕರ್ಣಿಯ ಆರೋಪದ ಬಗ್ಗೆ ಚರ್ಚೆ ಮಾಡುವವರು, ಪಪ್ಪಿ ಎದುರಿಸುತ್ತಿರುವ ಸವಾಲಿನ ಬಗ್ಗೆ ಚರ್ಚೆ ಮಾಡುವವರು, ವಿಜೇಂದ್ರರನ್ನ ಅಥವಾ ವಿಪಕ್ಷದವರ ಮೇಲೆ ಎರಗಿದ ಆರೋಪದ ಬಗ್ಗೆ ಚರ್ಚೆ ಮಾಡುವವರು, ಯಾಕೆ ಕರ್ನಾಟಕದ ಅತ್ಯಂತ ಸೂಕ್ಷ್ಮ ಪ್ರದೇಶ ಎಂದು ಕರೆಸಿಕೊಳ್ಳುವ ಕರಾವಳಿ ಭಾಗದಲ್ಲಿ ನಡೆದಿರುವ ಅತ್ಯಂತ ಅತಿದೊಡ್ಡ ಮ್ಯಾಸಿವ್ ಪ್ರಕರಣ, ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾದಂತಹ ಪ್ರಕರಣ, ಹೊರದೇಶದ ಸುದ್ದಿವಾಹಿನಿಗಳಲ್ಲೂ ಕೂಡ ಬಿತ್ತರವಾದಂತಹ ಪ್ರಕರಣ, ನಿರ್ಜನ ಪ್ರದೇಶದಲ್ಲಿ ನಡೀತಾ ಇದ್ದಂತಹ ಅತ್ಯಂತ ಅಮಾನವೀಯವಾದಂತಹ ಕೃತ್ಯದ ಬಗ್ಗೆ ಸೆಷನ್ನಲ್ಲಿ ಚರ್ಚೆಯಾಗಬೇಕು. ಜನ ತೆರಿಗೆ ಹಣ ಕೊಟ್ಟು ನಿಮಗೆ ಸೆಷನ್ ಮಾಡುವಂತಹ ಅವಕಾಶ ಸಂವಿಧಾನ ಒದಗಿಸಿಕೊಟ್ಟು, ನಿಮಗೆ ಕೂತ್ಕೊಳ್ಳೋದಕ್ಕೆ ಮೆತ್ತನೆಯ ಚೇರನ್ನು ಕೊಟ್ಟು, ನಿಮಗೆ ಬೋರ್ ಆದಾಗ ಎದ್ದು ಹೊರಗೋಗಿ ಮಸಾಜ್ ಚೇರಲ್ಲೂ ಕೂರುವ ಅವಕಾಶವನ್ನು ಕೊಟ್ಟು, ಅದಾದ ನಂತರ ನಿಮಗೆ ಹಸಿವು ಕಾಣಿಸಿಕೊಳ್ಳದೇ ಇದ್ದರೂ ಒಂದು ಸ್ವಲ್ಪ ಉಪ್ಪಿಟ್ಟು ತಿನ್ನೋಣ ಅಂತೇಳಿ ನಿಮಗೆ ಮನಸ್ಸಾದರೆ ಹೊರಗಡೆ ಅದೂ ಕೂಡ ವ್ಯವಸ್ಥೆಗಳಿರ್ತವೆ. ಆ ವ್ಯವಸ್ಥೆಗಳನ್ನೂ ಕೂಡ ಕೊಟ್ಟಂತಹ ರಾಜ್ಯ ಬಯಸ್ತಾ ಇರೋದೇನು ಗೊತ್ತಾ? ನಿಮ್ಮಗಳ ಕೂಗಾಟ ಅಲ್ಲ, ನಿಮ್ಮಗಳ ಜೇಂಖಾರಗಳನ್ನಲ್ಲ, ನಿಮ್ಮಗಳ ಪರಸ್ಪರ ಕೆಸರೆರಚಾಟಗಳನ್ನಲ್ಲ, ರಾಜ್ಯಕ್ಕೂ ಉಪಕಾರ ಆಗುವಂತಹ ಚರ್ಚೆಗಳಾಗಬೇಕು. ನೋಡ್ತಿದ್ದ ಹಾಗೆ ಜೋಳದ ಟ್ರ್ಯಾಕ್ಟರ್ ಮೇಲೆ ಬೆಂಕಿ ಬೀಳುತ್ತೆ, ಅದ್ರ ಬಗ್ಗೆ ಚರ್ಚೆ ಮಾಡಿ. ರಾಜ್ಯದ ಅನೇಕ ಗ್ರಾಮಾಂತರ ಪ್ರದೇಶಗಳಲ್ಲಿ, ಅತ್ಯಂತ ಕುಗ್ರಾಮ ಪ್ರದೇಶಗಳಲ್ಲಿ ನೀರಿಗಾಗಿ ಹಾಹಾಕಾರಗಳು ಶುರುವಾಗಿದೆ, ಅದ್ರ ಬಗ್ಗೆ ಚರ್ಚೆ ಮಾಡಿ. ರೈತ ಸಂಕಷ್ಟಕ್ಕೊಳಗಾಗಿ ನೇಣು ಹಾಕೊಂಡು ಸಾಯೋಣ ಅಂದ್ರೂ ಹಗ್ಗಕ್ಕೂ ದುಡ್ಡಿಲ್ಲದೆ ಪರದಾಡ್ತಿರ್ತಕ್ಕಂತಹ ರೈತರ ಬಗ್ಗೆ ಮಾತನಾಡಿ. ಕರಾವಳಿಯ ತುತ್ತ ತುದಿಯಲ್ಲಿ ಅತ್ಯಂತ ಶ್ರದ್ಧಾ ಕೇಂದ್ರವೆಂದು ಕರೆಸಿಕೊಳ್ಳುವ ಮಂಜುನಾಥನ ಸಾನ್ನಿಧ್ಯ ಇರತಕ್ಕಂತಹ ಧರ್ಮಸ್ಥಳದ ಬಗ್ಗೆ ಯಾರು ಷಡ್ಯಂತ್ರ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡಿ. ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೃತ್ಯಗಳು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಯಾರೆಲ್ಲ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡಿ. ಜಗತ್ತಿನ ಮೂಲೆ ಮೂಲೆಗೂ ಕೂಡ ಚರ್ಚೆಗೆ ಗ್ರಾಸವಾದಂತಹ ಒಂದು ಹೆಣಹೂತ ಪ್ರಕರಣ. ಅಪರಿಚಿತ ಹೆಣಗಳನ್ನು ಹೂಳಲಾಗ್ತಾ ಇತ್ತು. ಆಳವಾದ ಗುಂಡಿಯನ್ನ ಅಗೆದಲ್ಲ ಬದಲಾಗಿ ಮೇಲೆ ಮೇಲೆಯೇ ಹಸಿ ಹಸಿಯಾಗಿ ಆ ಬಾಡಿಯ ಕೈಗಳು ಸಿಗುವ ತರಹ ಯಾರು ಹೂತಾಕ್ತಾ ಇದ್ರು, ಯಾಕಾಗ ಹೂತಾಕ್ತಾ ಇದ್ರು? ಆ ಬಾಡಿಗಳನ್ನು ಹೂತು ಹಾಕಬೇಕಾದ್ರೆ ಯಾರೋ ಉಗುರಿನಿಂದ ಪರಚಿದ ಗಾಯಗಳಿತ್ತು, ಹೆಣ್ಣಿನ ಕುತ್ತಿಗೆ ಭಾಗದಲ್ಲಿ ಮುತ್ತಿಕ್ಕಿದ ಗುರುತುಗಳಿತ್ತು. ಈ ತರಹದ ಊಹಾಪೋಹಕ್ಕೊಂದು ತೆರೆ ಎಳಿಬೇಕಲ್ಲ. 9 ಶಾಸಕರಿದ್ದೀರಿ ಮಂಗಳೂರಿನಲ್ಲಿ, 9 ಶಾಸಕರು, ಒಂದೆರಡಲ್ಲ, 9 ವಿಧಾನಸಭಾ ಕ್ಷೇತ್ರಗಳನ್ನೊಳಗೊಂಡ ಒಂದು ಲೋಕಸಭಾ ಕ್ಷೇತ್ರ ಅದು. ಪುತ್ತೂರಿನಲ್ಲಿ ಬೆಳ್ತಂಗಡಿ ಶಾಸಕರು, ಸುಳ್ಯ ಶಾಸಕರು, ಮಂಗಳೂರು ನಗರ ಉತ್ತರ, ಇನ್ನು ಮಂಗಳೂರು ನಗರ ದಕ್ಷಿಣ, ಮಂಗಳೂರು, ಮೂಡಬಿದ್ರೆ, ಬಂಟ್ವಾಳ, ವಿಟ್ಲ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಅಷ್ಟು ತಾಲೂಕುಗಳು. 9 ಶಾಸಕರಿದ್ದಾರೆ. ಕಾಂಗ್ರೆಸ್ಸಿನ 2 ಶಾಸಕರಿದ್ದಾರೆ, UT ಖಾದರ್ ಸಾಹೇಬರು, ಅಶೋಕ್ ರೈ, ಇನ್ನುಳಿದಂತೆ ಭರತ್ ಶೆಟ್ಟಿ, ಹರೀಶ್ ಪೂಂಜಾ, ವೇದವ್ಯಾಸ್ ಕಾಮತ್ತು, ಹೀಗೆ ಸಾಕಷ್ಟು ಬಿಜೆಪಿಯ ಶಾಸಕರು. ಇಷ್ಟು ಜನರಲ್ಲಿ ಒಬ್ಬರಾದರೂ ಚಳಿಗಾಲದ ಅಧಿವೇಶನದಲ್ಲಿ ಸುವರ್ಣಸೌಧದ ಅಷ್ಟ ದಿಕ್ಕುಗಳಿಗೂ ಕೇಳಿಸೋ ತರಹ ಹೆಣವುತ ಪ್ರಕರಣವನ್ನು ಚರ್ಚೆ ಮಾಡೋದಕ್ಕೆ ಧೈರ್ಯ ಸ್ಥೈರ್ಯ ನಿಮಗಿದೆಯಾ? ಚರ್ಚೆಯಾಗಬೇಕು. ಕರಾವಳಿ ಜನರ ಮನಸ್ಸಿನಲ್ಲಿ ಅಡಗಿ ಕೂತ, ಕರಾವಳಿ ಜನರ ಮನಸ್ಸಿನಲ್ಲಿ ಭೂಗರ್ಭದಲ್ಲಿ ಅಡಗಿ ಹೋದ
ಆ ಸತ್ಯಗಳು ಹೊರಬರಬೇಕು ಅಂದರೆ ಅಧಿವೇಶನಗಳಲ್ಲಿ ನೀವು ಚರ್ಚೆ ಮಾಡಬೇಕು, ಸುಮ್ಮನೆ ಕಿರ್ಚಾಡೋದಲ್ಲ. ಗಂಟ್ಲು ಹರ್ಕೊಂಡು ಮತ್ತು ಹೊರಗೆ ಹೋಗಿ ಜ್ಯೂಸ್ ಕುಡಿತೀರಿ. ಎಲ್ಲವೂ ಕೂಡ ಜನರು ತೆರಿಗೆ ಹಣದಲ್ಲಿ ಮನುಷ್ಯರಿಗೆ ಉಪಕಾರ ಆಗುವಂತಹ, ರಾಜ್ಯದ ಕನ್ನಡಿಗರಿಗೆ ಅತ್ಯಂತ ಅನುಕೂಲ ಆಗುವಂಥ ಚರ್ಚೆಗಳಾಗಬೇಕು ಅನ್ನೋದೇ ಫ್ರೀಡಂ ಟಿವಿಯ ಆಗ್ರಹ ಮತ್ತು ಆಶಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.